ಮುಂಚೆಯಾಗಿ ನಿಮ್ಮ ಧರ್ಮಪತ್ನಿ ಹೆಸರು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಏನು ಹೇಳ್ತೀರಾ? ಸರ್, ನಾವು ಯಾವುದೇ ಆಕಾಂಕ್ಷಿ ಅಲ್ಲ. ಪ್ರಥಮವಾಗಿ ನಾನು ನಿಮಗೆ ಸ್ಪಷ್ಟಪಡಿಸ್ತಕ್ಕಂಥದ್ದು, ನಾನು ಆಕಾಂಕ್ಷಿ ಅಲ್ಲ. ನಾನು ಯಾರಿಗೂ ಟಿಕೆಟ್ ಕೊಡಿ ಅಂತ ಕೇಳಿಲ್ಲ. ಅದು ಹೆಂಗೆ ಇದೆಲ್ಲ ಪ್ರಚಾರಕ್ಕೆ ಬಂತ ಗೊತ್ತಿಲ್ಲ ನನಗೆ. ನಾನು ಯಾವುದೇ ಚುನಾವಣೆಗೆ ಆಕಾಂಕ್ಷಿ ನಮ್ಮ ಮನೆಯವರು ಇಲ್ಲ. ಮಹಿಳಾ ಇದರಲ್ಲಿ ಕೋಟದಲ್ಲಿ ಕೊಡಬೇಕು ಅಂತೇಳಿ ಒಂದು ಹೋರಾಟ ನಡೆಯುತ್ತೆ. ಹೋರಾಟ ಏನೂ ಇಲ್ಲ, ಸಾಮಾಜಿಕ ಜಾಲತಾಣದಲ್ಲೂ ಇಲ್ಲ. ಅದು ಅಧ್ಯಕ್ಷರು ಪ್ರಸ್ತಾಪ ಮಾಡಿದರು, ನಂತವಲೇ ಪ್ರಸ್ತಾಪ ಮಾಡಿದರು. ಆ ಸಂದರ್ಭದಲ್ಲಿ ನಮ್ಮ ಚಂದ್ರಶೇಖರ್ ಗೌಡರು ಇದ್ದರು, ವೆಂಕಟೇಶ್ MLA ಇದ್ದರು, ಗೌರಿಶಂಕರ್ ಇದ್ದರು, ರಂಗನಾಥು ಕೂಡ ಇದ್ದರು. ನನಗೆ ಆ ವಿಚಾರ ಪ್ರಸ್ತಾಪ ಮಾಡಿದರು. ನಿಲ್ಲಿಸ್ಬಿಡು, ಅವರು ನಾನು ಸರ್ವೆ ಮಾಡಿಸಿದ್ದೀನಿ, ನಿಮ್ಮ ಮನೆಯವ್ರದ್ದೇ ಬಂದೈತೆ, ನಿಲ್ಲಿಸು ಅಂತ ಹೇಳಿದರು. ನಾನು ಅವತ್ತು ಕೂಡ ಇಲ್ಲ ಅಂತ ಹೇಳಿದ್ದೀನಿ. ಅದರಿಂದ ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ನಂದು ಯಾಕೆ DK ಶಿವಕುಮಾರ್ ಮನೆಯವ್ರು ನಿಲ್ಲಿಸಬೇಕು ಅನ್ನೋ ಒಂದು ಒತ್ತಡ ಏನು ಮಹಿಳಾ ಕೋಟದಲ್ಲಿ ನಿಲ್ಲಿಸುವಂತಕ್ಕಂಥದ್ದನ್ನ ಒತ್ತಾಯ ಮಾಡಿದ್ರು ಅಷ್ಟೇ. ಯಾವಾಗ ಸರ್ ಇದು? ಈಗಾಗಲೇ ಒಂದು 5-6 ದಿವಸ, ಒಂದು 8 ದಿವಸ 10 ದಿವಸ ಆಗಿರ್ಬೇಕು. ನೀವೇ ಕೂಡ ಮುದ್ದನ್ಮೇಗೌಡರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕರ್ಬೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರಿ. DK ಶಿವಕುಮಾರ್ ನಿಮ್ಮ ನೇತೃತ್ವದಲ್ಲೇ ಭೇಟಿ ಮಾಡಿಸಿದ್ವಿ. ಆಮೇಲೆ ಸಿದ್ದರಾಮಯ್ಯನವರು ನಿಮ್ಮ ನೇತೃತ್ವದಲ್ಲೇ ಭೇಟಿ ಆದರು. ಜಿಲ್ಲೆಯ ಇಬ್ಬರು ಸಚಿವರುಗಳು ಕೂಡ ನೀವೇ ಭೇಟಿ ಮಾಡಿದ್ರು. ಎಲ್ಲ ಒಂದು ಕಡೆ ಮುದ್ದನ್ಮೇಗೌಡರು ನಿರಾಸೆ ಆಗಲ್ವಾ? ನಾನು ಆಸ್ಪರೆಂಟು ಅಂದರೆ ಮುದ್ದನ್ಮೇಗೌಡರಿಗೆ ನಿರಾಸೆ ಆಗುತ್ತೆ. ನಾನು ಆಸ್ಪರೆಂಟೇ ಅಲ್ಲ ಅಂದಾಗ ಮುದ್ದನ್ಮೇಗೌಡರಿಗೆ ನಿರಾಸೆ ಆಗೋ ಪ್ರಶ್ನೆ ಯಾಕೆ ಉದ್ಭವ ಆಗುತ್ತೆ? ಯಾರಿಗೆ ಆಗಲಿ ಇಲ್ಲಿ ಮುದ್ದನ್ಮೇಗೌಡರು ಒಬ್ಬರೇ ಇಲ್ಲ. ನಿಖಿಲ್ ರಾಜ್ ಅವರೇ, ಇನ್ನೊಬ್ಬರು ಹಾಲಪ್ಪ ಅವರು ಇದ್ದಾರೆ, ಕೇಳ್ತಾವ್ರೆ. ಯಾರ್ಯಾರು ಕೇಳ್ತಾವ್ರೋ ಅವ್ರಿಗೆ ಯಾರಿಗೆ ಹೈಕಮಾಂಡ್ ಫೈನಲಿ ಡಿಸೈಡ್ ಮಾಡುತ್ತೋ. ನಮ್ಮ ಜಿಲ್ಲೆ ಒಳಗೆ ಇಬ್ಬರು ಸಚಿವರಿದ್ದಾರೆ. ಪರಮೇಶ್ವರು ನಿರ್ಣಾಯಕವಾಗಿ, ರಾಜಣ್ಣವರು ಪರಮೇಶ್ವರು ಕೂತು ಮಾತನಾಡಿ ಡಿಶ್ ಅಂತ ಅಂತಾರೆ. ಹೈಕಮಾಂಡ್ ಜೊತೆ ಮಾತಾಡಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಸೇರಿ ಮಾಡ್ತಾರೆ. ಅಧ್ಯಕ್ಷರೇ ತೀರ್ಮಾನ ತಗೊಂಡಿದ್ದಾರೆ, ಆದರೂ ಯಾಕೆ ವಾಸಣ್ಣವರು ಲೇಟ್ ಆಗ್ತಾ ಇರೋದು? ನಮಗೆ ನಿಂತ್ಕೊಳ್ಳೋಕೆ ಶಕ್ತಿ ಇರಬೇಕಲ್ಲ, ಲೋಕಸಭೆ ಫೇಸ್ ಮಾಡ್ತಕ್ಕಂಥ ಶಕ್ತಿ ಇರಬೇಕಲ್ಲ. ನಮಗೆ ಸಾಕು. ಅವರಿಗೆ ಶಕ್ತಿ ಇಲ್ವಾ? ನಾನು ನೋಡ್ಬೇಕಲ್ಲ, ಅವ್ರು ನಿಂತ್ಕೊಂತಾರೆ. ಸಾಲಕ್ಕೆ ನಮ್ಮ ಮನೆ ಒಳಗೆ ನಮ್ಮನೆ ಪೂರ ವ್ಯವಸ್ಥೆ ಅವರೇ ನಿಭಾಯಿಸ್ತಾ ಇರ್ತಕ್ಕಂಥದ್ದು. ನಾನು 25 ವರ್ಷ ಆಯಿತು ನಾನು ಬಿಸ್ನೆಸ್ ಬಿಟ್ಟು. ನನ್ನ ಬಿಸ್ನೆಸ್ಸಿಂದ ಹಿಡಿದು, ನನ್ನ ಮನೆ ಕುಟುಂಬದಿಂದ ಹಿಡಿದು, ನಾನು ಹಾಕೋ ಬಟ್ಟೆಯಿಂದ ಖರ್ಚಿಪಿಂದಲೂ ನನಗೆ ಕೊಡ್ತಾಳೆ, ಖರ್ಚಿಪಿಂದಲೂ ಅವಳೇ ತರ್ತಾರೆ. ನಾನು ಸುಮಾರು 30-35 ವರ್ಷ ಮೇಲೆ ಆಯ್ತು ನಾನು ಒಂದು ಖರ್ಚಿಪ್ ಪರ್ಚೇಸ್ ಮಾಡಿ. ಹಂಗಿದ್ದಾಗ ಮನೆ ನಿರ್ವಹಣೆ ಮಾಡ್ತಕ್ಕಂಥ ಪೂರ್ಣ ಜವಾಬ್ದಾರಿ ಅವ್ರ ಮೇಲೆ ಐತೆ. ಅದರಿಂದ ವ್ಯವಹಾರನೂ ಅವರೇ ನೋಡ್ತಾ ಇರೋದ್ರಿಂದ ಅಲ್ಲೇ ಬ್ಯುಸಿಯಾಗಿರ್ತಾರೆ ಅವರು. ಒಂದು ಪಕ್ಷದಲ್ಲಿ ಮತ್ತೆ ಹೈಕಮಾಂಡ್ ಏನಾರ ಒತ್ತಡ ಹಾಕಿ ನಿಲ್ಲಿಸಲೇಬೇಕು ಭಾರತಿ ಶ್ರೀನಿವಾಸ್ ಅವ್ರನ್ನ ಅಂತ ಏನಾದರೂ ಕೂಡ ಒತ್ತಡ ಬಂದೆ, ವಾಸಣ್ಣನವ್ರ ನಿರ್ಧಾರ, ಮುಂದಿನ ನಿರ್ಧಾರ ಏನು ಅಂತ? ಸರ್, ನಾನು ನನ್ನ ಅಭಿಪ್ರಾಯವನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅಧ್ಯಕ್ಷರಿಗೆ ಹೇಳಿದ್ದೀನಿ. ರಿಕ್ವೆಸ್ಟ್ ಮಾಡಿದ್ದು ನನ್ನ ಅಧ್ಯಕ್ಷ ಅಥವಾ ನನ್ನ ವಾಸ್ತವ ನನ್ನ ಸ್ಥಿತಿ ಬಗ್ಗೆ, ನನ್ನ ತೊಂದರೆಗಳ ಬಗ್ಗೆ ನಾನು ಅವ್ರ ಹತ್ರ, ಅಧ್ಯಕ್ಷ ಹತ್ರ ಹೇಳಿದ್ದೀನಿ. ಅದ್ರ ಮೇಲೆ ಹೈಕಮಾಂಡ್ ನಿಲ್ಲಿಸಲೇಬೇಕು ಅಂದಾಗ ನಾವೇನು ಮಾಡೋಕ್ಕೆ ಬರಲ್ಲ. ಇದು ಹೈಕಮಾಂಡ್ ಜೊತೆಯಲ್ಲಿ ನಾವೆಲ್ಲ ಸಹಕಾರ ಕೊಡಲೇಬೇಕಾಗುತ್ತೆ. ಹೈಕಮಾಂಡ್ ಮೀರಿ ನಾನೇನು ಮಾಡೋಕ್ಕಾಗಲ್ಲ. ಆ ಮಟ್ಟಕ್ಕೆ ಹೋಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ 100% ಇಲ್ಲ, 100% ವಾಸಣ್ಣ ಅವರು ಯಾವ್ದು ಬೇಡ ಅಂತ ಅದು ಅವ್ರ ಮನೆ ಬಾಗಿಲಿಗೆ ಬರುತ್ತೆ. ಇಲ್ಲ ಆ ಥರ ಇಲ್ಲ. ಅದು ಏನೋ ಗೊತ್ತಿಲ್ಲ, ನಾನು ಕೇಳಿಲ್ಲ. ನಾನು ಪ್ರಾಮಾಣಿಕವಾಗಿ, ನೀವು ಸುಮಾರು ದಿನದಿಂದಲೂ ನನ್ನ ಜೊತೆಲಿ ಇದ್ದೀರಾ, ನೋಡ್ತಾ ಇದ್ದೀರಾ. ನಾನು ಏನು ಹೇಳ್ತೀನೋ ಅದರ ಥರ ನಡೆಯೋಕ್ಕೆ ಪ್ರಯತ್ನ ಪಡ್ತೀನಿ. ಬರೀ ಇಲ್ಲಲ್ಲ, ಕಾನ್ಸ್ಟಿಟ್ಯೂನ್ಸಿ ಜನದ ಹತ್ರನೂ ಕೂಡ ಹಂಗೆ ಇದ್ದೀನಿ. ಏನು ಹೇಳ್ತೀನೋ ಅದನ್ನು ಮಾಡಬೇಕು ಅನ್ನೋ ಒಂದು ದೊಡ್ಡ ಆಸೆ ಇಟ್ಕೊಂಡಿರ್ತಕ್ಕಂಥವನು. ನನಗೆ ರಾಜಕಾರಣದಲ್ಲಿ ಏನು ಗಳಿಸ್ಬೇಕು ಅಂತಕ್ಕಂಥದ್ದೇನಿಲ್ಲ. ನಿಮ್ಮ ಮನೆಯವರು ಏನಾದರೂ ಕೂಡ ಸ್ಪರ್ಧೆ ವಿಚಾರ ನಿಮ್ಮ ಜೊತೆ ಏನಾದರೂ ಈ ಥರ ವಿಚಾರವಾಗಿ ಚರ್ಚೆ ನಡೆಸಿದ್ರ? ಇಲ್ಲ. ನಾನು ಇವತ್ತುವರೆಗೂ ಈ ವಿಚಾರನ ನಮ್ಮ ಮನೆಯವ್ರಿಗೆ ನಾನು ಹೇಳ್ತಾ ಇದ್ರಲ್ಲ, ನಮ್ಮ ಮನೆಯವ್ರಿಗೆ ಹತ್ತವೂ ನಾನು ಪ್ರಸ್ತಾಪ ಮಾಡಿಲ್ಲ. ನಾನು ಮಾಧ್ಯಮದವ್ರು ನೀವು ಬಂದು ಕೇಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಅದು ಹೆಂಗೆ ಇವತ್ತು ಯಾವುದೋ ಪೇಪರ್ ಓದಿದೆ. ನಾವು ಆಸ್ಪರೆಂಟೇ ಅಲ್ಲ ಅಂದ್ರೂ ಬಂದೈತೆ. ಅದು ಯಾಕೆ ಬಂತೋ ಗೊತ್ತಿಲ್ಲ. ನನಗೆ ವೈಯಕ್ತಿಕವಾಗಿ ಮತ್ತು ಅಧ್ಯಕ್ಷರಿಗೆ ಗೊತ್ತು ನಾವು ಏನು ವಿಚಾರ ಪ್ರಸ್ತಾಪ ಮಾಡಿದ್ದು ಅಂತ. ಅದ್ರ ಮಧ್ಯದಾಗ 3-4 ಜನ ಇದ್ದರು, ಯಾರೋ ಲೀಕ್ ಮಾಡಿರ್ತಾರೆ ಅಷ್ಟೇ. ಮತ್ತು ಸರ್, ಈಗ ಏನು ಮುದ್ದನ್ಮೇಗೌಡರು ನೀವು ಕರ್ಕೊಂಡ್ಬಂದು ಪಕ್ಷ ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿದ್ದಾರೆ. ಆದರೆ ಒಕ್ಕಲಿಗರು, ಕುಂಚಿಟಿಗ ಒಕ್ಕಲಿಗರು ಅನ್ನೋ ಒಂದು ಕೂಗು ಜಿಲ್ಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಶುರುವಾಗಿರ್ತಕ್ಕಂಥದ್ದು. ಕುಂಚಿಟಿಗ ಒಕ್ಕಲಿಗರಿಗೆ ಟಿಕೆಟ್ ಕೊಡಬೇಕು ಅನ್ನೋಂಥದ್ದು ನೆನ್ನೆಚೆ ಕೂಡ ಚಿಕ್ಕನಾಯಕನಹಳ್ಳಿ ಹುಳಿಯಾರ್ನಲ್ಲಿ ಸಭೆ ನಡೆದು ಒಂದು ರೀತಿಯಾಗಿ ಬೆಂಬಲವನ್ನು ಸೂಚಿಸಿರ್ತಕ್ಕಂಥ ಮುರಳೀಧರ್ ಬಗ್ಗೆ ಏನು ಹೇಳ್ತೀರಾ? ಸರ್, ಯಾವುದೋ ಒಂದು ಜಾತಿ ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ರಲ್ಲಿ ನಾವು ಸಕ್ಸಸ್ ಕಾಣ್ತೀವಿ ಅಂತ ಯಾರಾದರೂ ಅಂದ್ಕೊಂಡ್ರೆ
ಅದು ದೊಡ್ಡ ಮೂರ್ಖತನ ಅಷ್ಟೇ. ಯಾವುದೇ ಒಂದು ಜಾತಿಯಿಂದ ಒಂದು ಸಮಾಜದಿಂದಲೇ ಒಂದು ಚುನಾವಣೆ ಗೆಲ್ತೀನಿ ಅಂತ ಯಾರು ಅಂದ್ಕೊಂಡ್ರೆ ಅದು ಅವರ ತಪ್ಪು ಕಲ್ಪನೆ ಆಗುತ್ತೆ. ಅದರಿಂದ ಯಾವುದೇ ಜಾತಿ ಬೇರೆ ಜಾತಿಯರು ಬೇಡವಾ ಅಂತಾರ? ಹಂಗಾರೆ ಬೇರೆ ಜಾತಿಯರು ಬೇಡವಾ? ಎಷ್ಟು ಜಾತಿ ಐತಿ? 100 ಜಾತಿ ಐತಿ. ಎಲ್ಲ ಸಮಾಜಗಳು ಸೇರಿದರೆ ಒಬ್ಬ ವ್ಯಕ್ತಿ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ. ಕೇವಲ ಒಂದೇ ಜಾತಿ ಇಟ್ಕೊಂಡು ಹೋಗಿ ನಾನು ಚುನಾವಣೆ ಗೆಲ್ತೀನಿ ಅನ್ನೋದು ಏನಾದ್ರು ಭ್ರಮೆ ಅಷ್ಟೇ. ಅದು ಯಾವುದೇ ಕಾರಣಕ್ಕೂ ಹಂಗೆಲ್ಲ ಮಾಡಬಾರ್ದು. ಬೇರೆ ಬೇರೆ ಜಾತಿಯರಿಗೆ ಕಂಡು ಬೀಳುತ್ತೆ. ಹೌದು, ಅವರೇ ಕೆಂಬಿಡ್ಲಿ ಬಿಡು ಅಂದರೆ ಏನು ಮಾಡ್ತಾರೆ? ಹಂಗೆಲ್ಲ ಅದೆಲ್ಲ ಆಗ್ತಕ್ಕಂಥದ್ದು ಅಲ್ಲ. ಚುನಾವಣೆಗೆ ಗೆಲ್ಲೇಬೇಕು ಅನ್ನೋದಾದರೆ ಇವ್ರು ಫೈಟ್ ಮಾಡಲಿ, ಹೈಕಮಾಂಡ್ಗೆ ಹೋಗಲಿ. ಜಿಲ್ಲೆಯ ನಾಯಕರಿದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ರಾಜಣ್ಣ ಅವರಿದ್ದಾರೆ, ಅವ್ರ ಹತ್ರ ಹೋಗಿ ಫೈಟ್ ಮಾಡಿ ಟಿಕೆಟ್ ತರಲಿ. ಟಿಕೆಟ್ ತಂದರೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡ್ತೀವಿ. ನಾವು ನಮ್ಮ ಜಿಲ್ಲೆ ಒಳಗೆ ಎಲ್ಲರೂ ನಾವು ಒಗ್ಗಟ್ಟಿನಾಗಿದ್ದೀವಿ. ಎಲ್ಲರೂ ಜಿಲ್ಲೆಯ 2 ಸಚಿವರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. 2 ಯಾರಿಗೆ ಕೊಡ್ತಾರೋ ಅವ್ರಿಗೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಮಾಡೋಣ ಅಂತ ನಾವು ಮೀಟಿಂಗಲ್ಲಿ ಡಿಸೈಡ್ ಮಾಡಿದ್ದೀವಿ. ಒಗ್ಗಟ್ಟಾಗೆ ಚುನಾವಣೆ ಎದುರಿಸ್ತೀವಿ. ನಿರ್ಧಾರ ಮಾಡಿದ್ರೆ ನಿಮ್ಮ ಪತ್ನಿ ಚುನಾವಣೆ ಕಣಕ್ಕೆ ಇಳಿದಾರಾ? ನಾವು ಅದನ್ನು ಬೇಡ ಅಂತ ಹೇಳಿದ್ದೀವಿ. ಹಂಗೆಲ್ಲ ನಮ್ಮ ಅಭಿಪ್ರಾಯ ತಗೊಂಡು ಮನ್ನಣೆ ಕೊಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಸರ್, ಈಗ ಮುದ್ದನ್ಮೇಗೌಡರು ಕೆಲವೊಂದು ಕಡೆ ಕಾಂಗ್ರೆಸ್ಗೆ ಬರೋಕ್ಕೆ ಇನ್ನೂ ಸ್ವಲ್ಪ ಡಿಲೇ ಮಾಡ್ತಾವ್ರೆ ಅಂತ ನೋಡ್ತಾ ಇದ್ದೀವಿ. ಅದು ಅಧ್ಯಕ್ಷ ಯಾಕೆ ಅಂತ ಸರ್? ಸಂಕ್ರಾಂತಿ ಕಳೆದು ಬರ್ತಾರೆ ಅಂದರು. ಇಲ್ಲ, ಆ ಡೇಟ್ ನಾವೇನು ಯಾವತ್ತು ಎಲ್ಲೂ ಹೇಳಿಲ್ವಲ್ಲ. ಇಂಥ ದಿವಸ ಮುದ್ದನ್ಮೇಗೌಡರು ಸೇರ್ಕೊಂತಾರೆ ಅಂತ ನಾವೇನು ಹೇಳಿಲ್ಲ. ರಾಜಣ್ಣವರು ಇದೇ ತಿಂಗಳು 1ನೇ ತಾರೀಕು ಸೇರ್ಪಡೆ ಆಗ್ತಾರೆ ಅಂತ ಹೇಳಿದ್ರು. ಗೊತ್ತಿಲ್ಲ, ರಾಜಣ್ಣ ಅವ್ರ ಅಭಿಪ್ರಾಯ ಅವ್ರು ಹೇಳವ್ರೆ. ನಾನು ಸೇರಿಸ್ಕೊಳೋದಲ್ಲ ಅದು. ರಾಜಣ್ಣ ಅವರು, ಪರಮೇಶ್ವರ್ ಅವರು, ನಮ್ಮ ರಾಜ್ಯ KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಎಲ್ಲ ಸೇರಿ ಮಾಡ್ತಕ್ಕಂಥದ್ದು. ಅವರು ತೀರ್ಮಾನ ಮಾಡಬೇಕು. ಅವ್ರು ತೀರ್ಮಾನ ಮಾಡಿದ್ರೆ ಡೇಟ್ ಯಾವತ್ತು ಕೊಡ್ತಾರೋ ಅಧ್ಯಕ್ಷರು ಬ್ಯುಸಿ ಆಗವ್ರೆ, ಮುಖ್ಯಮಂತ್ರಿಗಳು ಕೂಡ ಬ್ಯುಸಿ ಆಗವ್ರೆ. ಅವ್ರು ಡೇಟ್ ತಗೊಂಡು ಮಾಡ್ತಾರೆ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿರುವಂಥ ಅಂದರೆ ಯಾರು ಟಿಕೆಟ್ಗಾಗಿ ಯಾರು ಬರ್ತಾರೆ ಅಂಥವ್ರಿಗೆ ಪಕ್ಷ ಸೇರಿಸ್ಕೊಬೇಡಿ, ಅಳದು ತೂಗಿ ಸೇರಿಸ್ಕೊಳ್ಳಿ ನಾವು ಮಾತು ಹೇಳ್ಬೋದು. ಕೆಲವೊಂದು ಕಡೆ ಜಗದೀಶ್ ಶೆಟ್ಟರು ಕೂಡ ಬಿಟ್ಟು ಹೋಗಿರುವಂಥದ್ದು. ಜಗದೀಶ್ ಶೆಟ್ಟರ ಈ ಇನ್ಸಿಡೆಂಟ್ ಆದಮೇಲೆ ಈ ರೀತಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ನೋಡಿ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.